ಒಬ್ಬ ಹುಡುಗ ಇದ್ದ. ಇದು 1971 ಕತೆ ಅಂತ ಹೇಳ್ತಾರೆ. ಅವನ ಹೆಸರು ರಂಗರಾಜನ್ ಅಂತ. ಅವನು ಈ ಕರಗಪುರದಲ್ಲಿ, ಅದೊಂದು ಪ್ಲೇಸ್, ಕರಗಪುರದಲ್ಲಿ IITಯಲ್ಲಿ ಓದ್ತಾ ಇದ್ದ. 1971 ಕತೆ. ಇನ್ನೇನು ಆ ಓದು ಮುಗಿಯೋದಕ್ಕೆ 6 ತಿಂಗಳು ಇರಬೇಕು ಅಂದಾಗ ಒಂದು ಕಂಪ್ನಿಯಿಂದ ಅವನಿಗೆ ಜಾಬ್ ಆಫರ್ ಬರುತ್ತೆ, ಅಂದರೆ ಕೆಲಸದ ಸಂದರ್ಶನಕ್ಕೆ ಆಹ್ವಾನ ಬರುತ್ತೆ. ಓದು ಮುಗಿಯೋದಕ್ಕೆ 6 ತಿಂಗಳು ಇದೆ ಅಷ್ಟೇ. ಅಷ್ಟೊತ್ತಿಗೆ ಅವನಿಗೊಂದು ಸಂದರ್ಶನ ಅಥವಾ ಒಂದು ಕೆಲಸಕ್ಕೆ, ಒಂದು ಸಂದರ್ಶನಕ್ಕೆ ಹೋಗಬೇಕಾದ ಒಂದು ಅವಕಾಶ ಬಂತು. ಅದಿರೋದೆಲ್ಲಿ? ಮುಂಬೈಯಲ್ಲಿ. ಈಗ ಈತ ಓದ್ತಾ ಇರೋದು ಕರಗಪುರ, ಆ ಸಂದರ್ಶನ ಇರೋದು ವಡೋದರ, ಅದೊಂದು ಪ್ಲೇಸು ವಡೋದರ ಅಂತ. ಅವನು ಈ ಸಂದರ್ಶನಕ್ಕೆ ಭಾಗವಹಿಸಬೇಕಂದ್ರೆ ಕರಗಪುರದಿಂದ ರೈಲು ಹತ್ತಿ ಮುಂಬೈಗೆ ಬಂದಬೇಕು, ಮುಂಬೈಯಿಂದ ವಡೋದರಕ್ಕೆ ಬರಬೇಕು, ಅಲ್ಲಿ ಒಂದು ಕಂಪನಿಯಲ್ಲಿ ಸಂದರ್ಶನದಲ್ಲಿ ಭಾಗವಹಿಸಬೇಕು. ನಿರ್ಧಾರ ಮಾಡ್ದ, ಆಯಿತು ನಾನು ಸಂದರ್ಶನಕ್ಕೆ ಹೋಗೋಣ, ಆ ಕೆಲಸಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡು ಹೊರಡಬೇಕಾದ್ರೆ ಅವನಿಗೆ ತಲೆನೋವು ಇತ್ತು ಸ್ವಲ್ಪ. ಅವನು ಯೋಚನೆ ಮಾಡ್ದ, ಏನೋ ಸ್ವಲ್ಪ ಬಂದಿದೆ, ಹೋಗ್ತಾ 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 ಸರಿ ಹೋಗುತ್ತೆ ಎಂದುಕೊಂಡು ಅವನು ರೈಲ್ ಟಿಕೆಟ್ ಬುಕ್ ಮಾಡ್ದ. ಕರಗಪುರದಿಂದ ಮುಂಬೈಗೆ ಬಂದ. ಅಲ್ಲಿಂದ ಮತ್ತೆ ಮುಂಬೈಯಿಂದ ವಡೋದರಕ್ಕೆ, ಅಂದರೆ ಎಲ್ಲಿ ಸಂದರ್ಶನ ಇತ್ತೋ ಅಲ್ಲಿಗೆ ರೈಲ್ ಹತ್ತದ. ಅಲ್ಲಿ ಬಂದು ಇಳಿದಾಗ ಅಲ್ಲಿ ಎಲ್ಲ ಒಂದು ವಸತಿ ಗೃಹ, ಗೆಸ್ಟ್ ಹೌಸ್, ದುಡ್ಡು ಕೊಟ್ಟು ಉಳ್ಕೊಂಡು ಅಲ್ಲಿ ಸ್ನಾನಗಿನೆಲ್ಲ ಮಾಡಿಕೊಂಡು ಸಂದರ್ಶನಕ್ಕೆ ತಯಾರಾದ. ಆದರೆ ಹಾಗೆ ಅವನು ಆ ಗೆಸ್ಟ್ ಹೌಸ್ಗೆ, ವಸತಿ ಗೃಹಕ್ಕೆ ಬರೋ ವೇಳೆಗೆ ಮೈಯೆಲ್ಲ ಕೆಂಡದಂತೆ ಕಾಯ್ತಾ ಇದೆ, ಜ್ವರ ಬಂದ್ಬಿಟ್ಟಿದೆ, ಚಳಿ ಬೇರೆ ಶುರುವಾಯಿತು. ಅಂದರೆ ಹೊರಡಬೇಕಾದ್ರೆ ಸ್ವಲ್ಪ ತಲೆನೋವಿತ್ತಲ್ಲ, ಇಲ್ಲಿ ಬಂದು ಉಳ್ಕೊಳ್ಳುವಷ್ಟೊತ್ತಿಗೆ, ಸಂದರ್ಶನಕ್ಕೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಅವನಿಗೆ ಮೈಯೆಲ್ಲ ಬಿಸಿಯಾಗಿದೆ, ಕೆಂಡದಂತೆ ಸುಡ್ತಾ ಇದೆ. ಆದರೂ ಹೇಗೋ ಬಂದ್ಬಿಟ್ಟಿದ್ದೀನಿ ಅಂತ ಹೋದ. ಅವನು ಹೇಗಿದ್ದಾನೆ ಅಂದರೆ, ಈ ನಿಶಕ್ತವಾದ ಮನುಷ್ಯ, ಶಕ್ತಿ ಇಲ್ಲ, ಊಟ ಮಾಡಿ ಭಾಳ ದಿನಗಳೇ ಆಗೋಯಿತು ಅನ್ನೋ ಮಟ್ಟಿಗೆ ನಿಶಕ್ತನಾಗಿದ್ದಾನೆ. ಆದರೆ ಸಂದರ್ಶನದಲ್ಲಿ ಭಾಗವಹಿಸಬೇಕು ಅನ್ನೋ ಅವನ ಇಚ್ಛೆ ಬಹಳ ಬಲವಾಗಿತ್ತು, ಸಂಕಲ್ಪ ಬಹಳ ಗಟ್ಟಿಯಾಗಿತ್ತು. ಏನೋ ಒದ್ದಾಡಿಕೊಂಡು ಹೋದ. ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಆ ಕಂಪನಿಯಲ್ಲಿ ಒಬ್ಬರು ಹಿರಿಯ ಅಧಿಕಾರಿ ದೇಸಾಯಿ ಅಂತ, ಆ ದೇಸಾಯಿಯವರು ಅಲ್ಲಿ ಸಂದರ್ಶನ ಮಾಡಲಿಕ್ಕೆ ಕೂತಿದ್ದಾರೆ. ಹಾಗೆ ಸಂದರ್ಶನ ಮಾಡಲಿಕ್ಕೆ ಕೂತಿರ್ತಕ್ಕಂತಹ ದೇಸಾಯಿ ಅವರ ಮುಂದೆ ಈತ ಹೋಗಿ ಕೂತ್ಕೊಳ್ತಾನೆ. ಅವ್ರು ಕೇಳ್ತಾ ಇರೋ ಯಾವ ಪ್ರಶ್ನೆಯೂ ಇವನಿಗೆ ಅರ್ಥವಾಗ್ತಾ ಇಲ್ಲ. ಅರ್ಥವಾಗುವ ಯಾವ ಪ್ರಶ್ನೆಗೂ ಇವನು ಉತ್ತರ ಕೊಡ್ತಾ ಇಲ್ಲ. ಯಾಕಂದರೆ ಅವನಿಗೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಜ್ವರ ಬಂದಿದೆ, ಮೈಯೆಲ್ಲ ಕೆಂಡದಂತಾಗಿದೆ, ಚಳಿ ಚಳಿ ಗಡಗಡ ಗಡಗಡ ನಡುಗ್ತಾ ಇದ್ದಾನೆ. ಸಂದರ್ಶನ ಮಾಡತಕ್ಕಂಥ ಅವರು ಪ್ರಶ್ನೆ ಕೇಳ್ತಾವ್ರೆ, ಇವನಿಗೆ ಅರ್ಥವಾಗೋದಕ್ಕೆ ಇವನು ಉತ್ತರ ಕೊಡ್ತಾ ಇಲ್ಲ. ಅವನಿಗೆ ಅರ್ಥವಾಯಿತು, ಓಹೋ ಈ ಕೆಲಸ ನನಗೆ ಸಿಗಲ್ಲ, ಈಗ ನನ್ನ ಪರಿಸ್ಥಿತಿ ಈ ಸ್ಥಿತಿಗೆ ಬಂದು ತಲುಪಿದೆ, ನನ್ನ ಆರೋಗ್ಯ ಕೆಟ್ಟಿದೆ, ಈಗ ಈ ಕೆಲಸದಲ್ಲಿ ನಾನು ಅಥವಾ ಈ ಕೆಲಸವನ್ನು ನಾನು ಪಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಗೂ ಗೊತ್ತಾಯಿತು. ಅಲ್ಲಿಂದ ಬಂದ, ಮತ್ತೆ ಆ ವಸತಿ ಗೃಹಕ್ಕೆ ಬಂದ. ಅಲ್ಲಿ ಬರುವಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗಿತ್ತು. ಅಂದರೆ ಬೆಳಗ್ಗೆ ಬಂದ, ಸಂದರ್ಶನ ಎಲ್ಲ ಮುಗಿಸ್ಕೊಂಡ, ಜ್ವರ ಬಂದಿತ್ತು, ಹೇಗೋ ಒದ್ದಾಡಿ ಮುಗಿಸ್ಕೊಂಡ. ಸಂಜೆ ವೇಳೆಗೆ ಮತ್ತೆ ಆ ವಸತಿ ಗೃಹಕ್ಕೆ ಬಂದ. ಅಂದರೆ ಬಾಡಿಗೆ ಕೊಟ್ಟು ಒಂದೂರಿಂದ ಇನ್ನೊಂದು ಊರಿಗೆ ಹೋದಾಗ ಯಾರು ಅಲ್ಲಿ ಸಂಬಂಧಿಕರಿಲ್ಲ ಅಂದಾಗ ಈ ರೀತಿ ಬಾಡಿಗೆ ಕೊಟ್ಟು ಒಂದು ರೂಮ್ ಮಾಡಿಕೊಂಡು ಒಂದು ದಿವಸದ ಮಟ್ಟಿಗೆ. ಸೊ ಆ ರೀತಿ ಒಂದು ವಸತಿ ಗೃಹಕ್ಕೆ ಸಂಜೆ 6 ಗಂಟೆ ಆಯಿತು. ಇಂಟರ್ವ್ಯೂ ಸಂದರ್ಶನ ಫೇಲ್ ಆಯಿತು. ಬಂದ, ಸಮಯ ನೋಡ್ಕೊಳ್ತಾನೆ 6 ಗಂಟೆ. ಮತ್ತೆ ಇಲ್ಲಿಂದ ಮತ್ತೆ ಅವನು ಕರಗಪುರಕ್ಕೆ ಹೋಗಲಿಕ್ಕೆ ಅಥವಾ ಮುಂಬೈಗೆ ಹೋಗಲಿಕ್ಕೆ, ಮುಂಬೈಯಿಂದ ಕರಗಪುರ ಹೋಗಲಿಕ್ಕೆ, ಅಂದರೆ ತನ್ನ ಮನೆಗೆ ಮತ್ತೆ ಹೋಗಲಿಕ್ಕೆ ರೈಲ್ವೆ ಟಿಕೆಟ್ ಬುಕ್ ಆಗಿತ್ತು. ಅದು ರಾತ್ರಿ 11 ಗಂಟೆಗೆ ಆ ರೈಲು ಬರುವುದಿತ್ತು. ಈಗ ಸಂಜೆ 6 ಗಂಟೆ ಆಗಿದೆ. ಅವನಿಗೆ ಎಷ್ಟೊತ್ತಿಗೆ ತಲೆ ನೆಲಕ್ಕೆ ಹಾಕ್ತೀನಿ ಅನ್ನೋ ಥರ ಆಗಿದೆ. ಯಾಕಂದರೆ ಮೈ ಬಿಸಿ ಆಗಿದೆ, ಚಳಿ ಜ್ವರ, ಏನೋ ಆರೋಗ್ಯ ಕೆಟ್ಟು ಹೋಗಿದೆ ತುಂಬ. ಮಲ್ಕೊಂಡ್ರೆ ಸಾಕು ಅಂತ ಆಯಿತು. 11 ಗಂಟೆಗೆ ಎದ್ದೇಳೋಣ ಅಂದುಕೊಂಡು ಸ್ವಲ್ಪ ಬೇಗ ನಿದ್ದೆ ಮಾಡೋಣ, ಅಷ್ಟೊತ್ತಿಗೆ ಮೈ ಹಗುರ ಆದರೂ ಆಗುತ್ತೆ ಅಂದುಕೊಂಡು ಮಲಗಿದ. ಹಾಗೆ ಅವನಿಗೆ ಎಚ್ಚರವಾಯಿತು. ಆದರೆ ಅವನಿಗೆ ಎಚ್ಚರವಾದಾಗ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ 3 ಗಂಟೆ ಆಗಿದೆ. ಅಯ್ಯೋ, ರೈಲು ಮಿಸ್ ಆಯಿತು.
ಏನು ಮಾಡೋದೀಗ ಅಂದರೆ ಅವನಿಗೆ ರೈಲ್ ಮಿಸ್ ಆಯಿತು ಅಂತ ಗೊತ್ತಾಯಿತು. ಎದ್ದು ದೀಪ ಆನ್ ಮಾಡ್ತಾನೆ, ಲೈಟ್ ಆನ್ ಮಾಡ್ತಾನೆ, ಎದೆ ಹೊಡೆದೋದಂಗಾಯಿತು. ಏನಾಗಿದೆ ಅಂದರೆ ಇವನು ಸಂಜೆ 6 ಗಂಟೆಗೆ ಮಲಗುದ್ನಲ್ಲ, ಆ ಸಮಯದಲ್ಲಿ ಆ ಜ್ವರ, ತಲೆನೋವು ಅಥವಾ ಚಳಿ ಜ್ವರಕ್ಕೆ ಬಾಗಿಲಾಗದೆ ಮಲಗಿಬಿಟ್ಟಿದ್ದಾನೆ. ಬಾಗಿಲು ಹಾಕಿಲ್ಲ. ಎದ್ದು ನೋಡ್ತಾನೆ, ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದ್ದಾವೆ. ಯಾರೋ ಬಂದು ಹೋಗಿರುವುದು ಅವನಿಗೆ ಗೊತ್ತಾಯಿತು. ಓಹೋ, ಏನೋ ಆಗಿದೆ ಇಲ್ಲಿ ಎಂದುಕೊಂಡು ಹಾಗೂ ನೋಡಿಕೊಳ್ತಾನೆ. ಅವನ ಪರ್ಸು, ಅವನ ಬಟ್ಟೆಯ ಚೀಲ ಅಥವಾ ಅವನ ಪುಸ್ತಕಗಳು ಏನೂ ಇಲ್ಲ. ಅವನಿಗೆ ಭಾಳ ದುಃಖವಾಗ್ಲಿಕ್ಕೆ ಶುರುವಾಯಿತು. ಯಾಕಂದರೆ ಅವನ ಹತ್ರ ಇದ್ದ ಪರ್ಸು, ಅಷ್ಟೋ ಎಷ್ಟೋ ಹಣ ಎಲ್ಲವೂ ಹೊತ್ಕೊಂಡು ಹೋಗಿದ್ದಾರೆ ಕಳ್ಳ ಬಂದು. ಏನು ಮಾಡೋದೀಗ? ಈ ವಸತಿ ಗೃಹ ಬಿಟ್ಟು ಹೋಗ್ಬೇಕಾದ್ರೆ ಬಾಡಿಗೆ ಕಟ್ಟಬೇಕಿನ್ನು ಬಾಡಿಗೆ ಕಟ್ಟಿಲ್ಲ, ಅಥವಾ ಅವ್ರ ಊರಿಗೆ ಹೋಗಿ ತಲುಪಲಿಕ್ಕೂ ದುಡ್ಡಿಲ್ಲ. ಅದ್ಯಾಕೆ ಬಿಡಿ, ಹೊಟ್ಟೆಗೆ ಹಸುವಾದ್ರೆ ಊಟ ತಿನ್ನಲಿಕ್ಕೂ ದುಡ್ಡಿಲ್ಲ. ಈಗ ಏನು ಮಾಡೋದು? ಆ ಊರು ನೋಡಿದ್ರೆ ಯಾರೂ ಪರಿಚಯ ಇಲ್ಲ, ಆ ಊರಲ್ಲಿ ಯಾರೂ ಗೊತ್ತಿರೋರಿಲ್ಲ. ತಲೆ ಕೆಟ್ಟು ಹೋಯ್ತು ಅವನಿಗೆ. ಈ ಕಡೆ ಜ್ವರ ಬೇರೆ, ಈ ಕಡೆ ಈ ರೀತಿ ಕಳ್ತನ ಆಗಿದೆ. ಏನು ಮಾಡೋದೀಗ? ಅವನಿಗೆ ಬೇರೆ ದಾರಿ ಕಾಣಲಿಲ್ಲ. ಮತ್ತು ಮಲಗದ ಹಾಸಿಗೆ ಮೇಲೆ ಬಿದ್ಕೊಂಡು ಆತಾಗೆ ಆಯಿತು, ಏನೋ ಆಗಲಿ ಅಂತ ಹಾಸಿಗೆ ಮೇಲೆ, ಯಾಕಂದ್ರೆ ಬೆಳಗಿನ ಜಾವ 3 ಗಂಟೆ, ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಅಂದ್ಕೊಂಡು ಮಲ್ಕೊಂಬಿಟ್ಟ ಅವನು. ಬೆಳಿಗ್ಗೆ ಎದ್ದು ಹೇಳ್ತಾನೆ, ಮತ್ತೆ ಅದೇ ಸಮಸ್ಯೆ, ಅಂದರೆ ಟೆನ್ಷನ್. ಏನು ಮಾಡೋದು? ₹1 ದುಡ್ಡಿಲ್ಲ. ಈಗ ಈ ರೂಮ್ ಬಾಡಿಗೆ ಕಟ್ಟಿಲ್ಲ. ಈಗ ಹೊರಡಬೇಕಾದ್ರೆ ನಾನು ಬಾಡಿಗೆ ಕಟ್ಟಬೇಕಲ್ಲ, ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಊರಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಊಟ ಮಾಡ್ಲಿಕ್ಕೆ ದುಡ್ಡಿಲ್ಲ. ಯಾರನ್ನು ಕೇಳೋದಿಲ್ಲಿ? ಆಗ ಅವನಿಗಿದ್ದಿದ್ದು ಒಂದೇ ದಾರಿ. ಈ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಿದ್ನಲ್ಲ ಸಂದರ್ಶನಕ್ಕೆ, ಆ ದೇಸಾಯಿ ಅವರು, ಅವ್ರನ್ನ ಕೇಳೋಣ ಸಹಾಯ. ಅಯ್ಯೋ, ಮಾಡ್ತಾರೋ ಇಲ್ವೋ ಅಂತ ಅವನಿಗೂ ಒಂದು ಸಂಶಯ. ಆಯಿತು, ಕೇಳ್ಬಿಡೋಣ ಅಂದ್ಕೊಂಡು ಹೋದ. ಅವ್ರ ಹತ್ರ ಹೋಗಿ ತನಗಾದ ಎಲ್ಲ ಸಮಸ್ಯೆಯನ್ನು ಹೇಳ್ಕೊಂಡ. ಅವರು ಎಲ್ಲ ಕೇಳಿದ್ರು. ಅಯ್ಯೋ, ಇವ್ರು ಕೇಳಿದ್ರು ಸಹಾಯ ಮಾಡ್ತಾರೋ ಇಲ್ವೋ ಅಂತ ಈತನಿಗೊಂದು ಡೌಟು. ಅವರು ಪಾಪ ಮೇಲೆದ್ರು, ಈ ಹುಡುಗನನ್ನು ಕಾರಲ್ಲಿ ಕೂರಿಸ್ಕೊಂಡ್ರು. ಅವನ ವಸತಿ ಗೃಹಕ್ಕೆ ಬಂದರು. ಅಲ್ಲಿ ಬಾಡಿಗೆ ಕಟ್ಟಿದ್ರು. ಅವನೆಲ್ಲ ಅಂದರೆ ಉಳಿದಿದ್ದಂಥ ಅವನದೇನೋ ಪುಟ್ಟ ಚಿಕ್ಕ ಪುಟ್ಟರ ಬಟ್ಟೆ ಏನೋ ಇದ್ವಲ್ಲ, ಅದನ್ನು ಎತ್ಕೊಂಡು ಅವನನ್ನು ಮನೆಗೆ ಕರ್ಕೊಂಡು ಬಂದರು. ಅವನಿಗೆ ಜ್ವರ. ಡಾಕ್ಟ್ರನ್ನ ಕರೆಸಿದ್ರು ಪಾಪ ದೇಸಾಯಿಯವರು. ದೇಸಾಯಿ ಮತ್ತು ಅವರ ಹೆಂಡತಿ, ಆ ದಂಪತಿಗಳು ಈ ಹುಡುಗನನ್ನು ಚೆನ್ನಾಗಿ ನೋಡಿಕೊಂಡ್ರು. ಡಾಕ್ಟ್ರನ್ನ ಕರೆಸ್ತಾರೆ. ಡಾಕ್ಟ್ರ್ ಹೇಳಿದ್ರು, ಇವನಿಗೆ ಪ್ಯಾರಾಟೈಫಾಯ್ಡ್ ಆಗಿದೆ, 10 ದಿನ ಹಾಸಿಗೆ ಮೇಲಿಂದ ಎದ್ದೇಳೋ ಹಾಗಿಲ್ಲ, ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದ್ರು. ಪಾಪ ಆ ದೇಸಾಯಿ ದಂಪತಿಗಳು ಈ ಹುಡುಗನನ್ನು ತಮ್ಮ ಮಗನಂತೆ ನೋಡಿಕೊಂಡ್ರು. 10 ದಿನ ಆದಮೇಲೆ, ಹುಷಾರಾದ ಮೇಲೆ ಅವನಿಗೆ ಮತ್ತೆ ರೈಲ್ವೆ ಟಿಕೆಟ್ ಬುಕ್ ಮಾಡಿ, ಹೋಗಪ್ಪ ನಿನ್ನ ಊರಿಗೆ ಹೋಗು ಅಂತ ಹೇಳಿ, ಆ ರೈಲ್ವೆ ಟಿಕೆಟ್ ಜೊತೆ ಒಂದು ₹250 ದುಡ್ಡು, 1971ರಲ್ಲಿ ₹250 ದುಡ್ಡು ಅಂದರೆ ದೊಡ್ಡದೇ ಅಂದ್ಕೊಳ್ಳಿ. ₹250 ದುಡ್ಡು ಕೊಟ್ಟು, ನೀನೇನು ಅದನ್ನು ವಾಪಸ್ ಕಳಿಸೋಕೆ ಹೋಗಬೇಡ, ನಿನಗೆ ಕೆಲಸ ಸಿಕ್ಕಾಗ ವಾಪಸ್ ಕೊಡೋಂಗಿದ್ರೆ ನೀನು ಕೊಡು ಅಂತ ಹೇಳಿ ಅವನನ್ನು ರೈಲ್ವೆ ಸ್ಟೇಷನ್ವರೆಗೂ ತಂದು ಅವನನ್ನು ರೈಲಿಗೆ ಹತ್ತಿಸಿ ಅವರು ಹೋದ್ರಂತೆ. ಆನಂತರ ಈ ರಂಗರಾಜನನ್ನ ಹುಡುಗ ಏನವತ್ತು ಆ ಮನೆಯಲ್ಲಿ ಟೈಫಾಯ್ಡ್ ಆಗಿ 10 ದಿನ ಇದ್ದು ಅವರ ಉಪಕಾರವನ್ನು ಪಡ್ಕೊಂಡಲ್ಲ, ಈ ಹುಡುಗ ಮುಂದೆ ದೊಡ್ಡ ಅಧಿಕಾರಿ ಆಗ್ತಾನೆ. ಈ ದೇಸಾಯಿ ಮತ್ತು ಅವರ ದಂಪತಿಗಳು ಕೊನೆಗಳಿಗೆ ಅವರು ಸಾಯೋವರೆಗೂ ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿ ಅನ್ಯೋನ್ಯವಾಗಿ ಅವರ ಬಾಂಧವ್ಯ ಬಹಳ ಗಟ್ಟಿಯಾಗಿತ್ತು. ಆ ಹುಡುಗ ಆ ದೇಸಾಯಿ ದಂಪತಿಗಳ ಜೊತೆ ಬಹಳ ಅನ್ಯೋನ್ಯವಾಗಿದ್ದರು ಮುಂದೆಯೂ ಅಂತ ಒಂದು ಮಾತು. ಅಂದರೆ ನೋಡಿ, ಈ ಕಥೆಯಿಂದ ನಮಗೆ 2 ಪಾಠ ಅರ್ಥವಾಗಬೇಕು. ಒಂದು, ಸಮಸ್ಯೆಗಳು ಬಂದಾಗ, ಸಂಕಟಗಳು ಬಂದಾಗ, ಈಗ ಆ ಹುಡುಗ ಅಲ್ಲಿ ಮಲಗಿದ್ದಾಗ ಮತ್ತು ಬೆಳಗ್ಗೆ ಎದ್ದಾಗ ರೈಲು ಹೋಗಿತ್ತು ಒಂದು, ಮತ್ತು ಇರೋಬರ ಹಣ ಎಲ್ಲ ಕಳ್ಳ ಕದ್ಕೊಂಡು ಹೋಗಿದ್ದ, ಎಲ್ಲವೂ ಖಾಲಿ. ಯೋಚನೆ ಮಾಡಿ, ಹಾಗೆ ಒಂದು ಯಾವುದೋ ನಗರದಲ್ಲಿ, ಯಾವುದೋ ಒಂದು ಪಟ್ಟಣದಲ್ಲಿ, ಯಾವುದೋ ದೂರದ ಊರಿಗೆ ಹೋದಾಗ ಈ ರೀತಿ ಅಲ್ಲಿ ಯಾರಿಗೂ ಗೊತ್ತಿಲ್ಲ, ಗುರಿ ಇಲ್ಲ, ಎದ್ದಗಿದ್ದ ಹಾಗೆ ನಿಮ್ಮ ಹಣ, ನಿಮ್ಮ ವಸ್ತುಗಳೆಲ್ಲ ಕಳ್ಳತನ ಆದಾಗ ಏನಾಗಬೇಕಲ್ವಾ? ಇವತ್ತಿಗಾದರೆ ಏನೋ ದಾರಿ ಇದೆಯೋ ಏನೋ, ಆದರೆ ಹಿಂದೆ ಹಾಗಿರಲಿಲ್ಲ. ಆತ ಧೃತಿಗೆಡಲಿಲ್ಲ. ಏನೋ ಒಂದು ಪ್ರಯತ್ನ ಮಾಡೋಣ ಅಂದುಕೊಂಡು ಆ ದೇಸಾಯಿಯವರ ಬಳಿ ಹೋಗಿ ಸಹಾಯ ಕೇಳಿದ. ನಮ್ಮ ಬದುಕಲ್ಲೂ ಅಷ್ಟೇ, ನಾವು ಆ ಹುಡುಗನ ಹಾಗೆ ಸಮಸ್ಯೆಗಳು ಬಂದಾಗ ಮನಸ್ಸನ್ನು ತಿಳಿ ಮಾಡಿಕೊಳ್ಬೇಕು. ಒಂದು ಕಡೆ ಕೂತ್ಕೊಳ್ಬೇಕು ಆರಾಮಾಗಿ, ರಿಲ್ಯಾಕ್ಸ್ ನನಗೆ ನಾನು ಹೇಳ್ಕೊಳ್ಬೇಕು. ಹೌದು, ಅದು ಎಂತಹ ಪರಿಸ್ಥಿತಿನೇ ಆಗಿರಲಿ, ರಿಲ್ಯಾಕ್ಸ್, ಸಮಾಧಾನ,
ಯಾರೋ ಬಂದು ನಿಮಗೆ ರಿಲ್ಯಾಕ್ಸ್ ಮಾಡಿ ಸಮಾಧಾನ ಮಾಡಿ ಎಲ್ಲ ಸಮಯದಲ್ಲೂ ಯಾರ ಜೊತೆಗಿರ್ತಾರೆ? ಬದುಕಿನ ಈ ಒಬ್ಬಂಟಿಗಳಿಗೆಗಳು, ಕಷ್ಟಗಳು, ತಾಪತ್ರಗಳು ಎಲ್ಲ ಒಟ್ಟಿಗಿದ್ದಾಗಲೇ ಬರ್ತವೆ ಅಂತ ಇಲ್ಲ. ಯಾರು ಇಲ್ಲದಾಗ ಕಷ್ಟಗಳು ಬರ್ತಾವೆ. ಎಲ್ಲ ಸಮಯದಲ್ಲೂ ನಿಮಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ, ಸಮಾಧಾನ ಮಾಡಲಿಕ್ಕೆ, ಸಾಂತ್ವನ ಹೇಳಲಿಕ್ಕೆ ಯಾವಾಗಲೂ ಯಾರೂ ಇರೋದಿಲ್ಲ. ನಾವು ನಮ್ಮ ಮನಸ್ಸನ್ನು ತಿಳಿ ಮಾಡಿಕೊಳ್ಬೇಕು. ಅದೇನೇ ಆಗಿರಲಿ, ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮನಸ್ಸನ್ನು ತಿಳಿ ಮಾಡಿಕೊಳ್ಬೇಕು. ಪರಿಹಾರ ಏನಿದೆ ಅನ್ನೋ ಕಡೆ ಗಮನ ಕೊಡಬೇಕು. ಆಗ ನಮಗೂ ದೇಸಾಯಿ ಅಂತವರು ಸಿಗ್ತಾರೆ. ಒಂದು. ಎರಡನೇದು, ನಾವು ದೇಸಾಯಿ ಅಂತವರ ದಂಪತಿಗಳಿದ್ದಾರಲ್ಲ, ನಮ್ಮ ಸುತ್ತಮುತ್ತನೂ ಇದ್ದಾರೆ. ನಾವೇನು ಮಾಡ್ತೀವಿ? ಅಯ್ಯೋ ಜಗತ್ತೆಲ್ಲ ಕೆಟ್ಟು ಹೋಯಿತು, ಯಾರೂ ಸರಿ ಇಲ್ಲ, ಸಮಾಜ ಹಾಳಾಗೋಗಿದೆ ಸ್ವಾಮಿ. ನಾವು ಹೀಗೆ ಕೊರಗ್ತಾ ಕೂತ್ಕೊಂಡ್ರೆ, ಗೊಣಗ್ತಾ ಕೂತ್ಕೊಂಡ್ರೆ ಒಣಗೋಗ್ಬಿಡ್ತೀವಿ. ಇಲ್ಲ, ಒಳ್ಳೆಯವರು ಇದ್ದಾರೆ, ನೋಡಬೇಕು ಸುತ್ತಮುತ್ತ. ಒಳ್ಳೆಯವರನ್ನು ಹುಡುಕೋದಕ್ಕಿಂತ ನಾವೇ ಒಳ್ಳೆಯವರಾಗಬೇಕು ಮೊದಲು, ಅಲ್ವಾ? ದೇಸಾಯಿ ಅಂತ ದಂಪತಿಗಳು ಆ ಹುಡುಗನನ್ನು ಕರ್ಕೊಂಡು ಬಂದು, ಪಾಪ ಟೈಫಾಯ್ಡ್ ಆಗಿದೆ, ಇವನನ್ನು ಹೆಂಗೆ ಕಳಿಸೋದು ಅಂತ ಮನೇಲಿಟ್ಟುಕೊಂಡು ಎಲ್ಲ ರೀತಿಯ ಸೇವೆ ಮಾಡಿ ಆ ಹುಡುಗನನ್ನು ಮತ್ತೆ ಆರೋಗ್ಯವಂತನನ್ನಾಗಿ ಮಾಡಿ ಅವನಿಗೆ ರೈಲ್ವೆ ಟಿಕೆಟ್ ಬುಕ್ ಮಾಡಿ ಒಂದು 250 ರೂಪಾಯಿ ದುಡ್ಡು ಕೊಟ್ಟು ಊರಿಗೆ ಕಳಿಸ್ಕೊಟ್ರಲ್ಲ. ಇಂಥ ದಂಪತಿಗಳು ಎಲ್ಲಿ ಸಿಗ್ತಾರೆ ಇವತ್ತು? ಭಾಳ ಅಪರೂಪ ಆಗಿದೆ ಕಾಲ. ಮುಂದೆ ಭಾಳ ಹಿಂದೊಂದಿತ್ತು ಕಾಲ, ಹೇಗಿದ್ದರು ಜನ. ಇವತ್ತು ನೋಡಿದಾಗ ಏನಾಯಿತು ಆ ಗುಣಗಳೆಲ್ಲ? ಯಾಕೆ ಯಾರ ಮೇಲೂ ಯಾರಿಗೂ ನಂಬಿಕೆ ಇಲ್ಲ? ಹಾಗಾಗಿ ಇದರಿಂದ ಕಲಿಯುವ ಎರಡನೇ ಪಾಠ, ಆ ದೇಸಾಯಿ ಅಂತ ದಂಪತಿಗಳ ಬುದ್ಧಿ, ಒಳ್ಳೆ ಮನಸ್ಸು ನಮಗೂ ಇದೆ ಇಲ್ವಾ? ಯಾಕಿಲ್ಲ? ಅದನ್ನು ರೂಢಿ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾದದ್ದು. ಗೊಣಗ್ತಾ ಕೂತ್ಕೊಳ್ಬಾರ್ದು. ಅಯ್ಯೋ ಜಗತ್ತು ಸರಿ ಇಲ್ಲ ಸ್ವಾಮಿ, ಯಾರೂ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಗೊಣಗ್ತಾ ಕೂತ್ಕೊಂಡ್ರೆ ಒಣಗೋಗ್ಬಿಡ್ತೀವಿ. ಇಲ್ಲ, ಇದ್ದಾರೆ ಆ ದೇಸಾಯಿ ದಂಪತಿಗಳ ಮನಸ್ಸು, ಒಳ್ಳೆ ಗುಣ ನಮಗೂ ಬರಬೇಕು, ನಾವು ರೂಢಿಸ್ಕೊಳ್ಬೇಕು. ನಮಗಿದೆ, ಖಂಡಿತ ನಮ್ಮೆಲ್ಲರಿಗೂ ಒಳ್ಳೆ ಮನಸ್ಸಿದೆ, ಇಲ್ವಾ? ರೂಢಿಸ್ಕೊಳ್ಳೋಣ. ಹೀಗೆ ಯೋಚಿಸಿದಾಗ ನಾವು ಪರಿಹಾರದ ಒಂದು ಭಾಗವಾಗ್ತೀವಿ. ಸಮಸ್ಯೆಯ ಭಾಗವಾಗಿ ಉಳಿಬೇಡಿ. ಸಮಸ್ಯೆ ಬರ್ತಾವೆ, ಆದರೆ ಸಮಸ್ಯೆಯ ಜೊತೆಯೇ ಬದುಕಬೇಡಿ, ಪರಿಹಾರದ ಜೊತೆ ಬದುಕಿ. ಮನಸ್ಸನ್ನು ತಿಳಿ ಮಾಡಿಕೊಳ್ಳಿ. ಏನೂ ಹಾಳಾಗಲ್ಲ, ಆಗಬಾರದ್ದೇನೂ ಆಗಲ್ಲ, ಅಲ್ವಾ? ಆಗಬಾರದ್ದೇನೂ ಆಗಲ್ಲ. ಎಲ್ಲರೂ ಒಂದು ದಿವಸ ಸಾಯೋದೆ. ಒಬ್ಬೊಬ್ಬರ ಹಣೆ ಬರಹಗಳು, ಒಬ್ಬೊಬ್ಬರ ಪ್ರಾರಬ್ಧಗಳು ಒಂದೊಂದು ರೀತಿ. ಇವತ್ತು ಅವನು ಚೆನ್ನಾಗಿರ್ಬೋದು, ಅದು ಅವನ ಶ್ರಮ ಅಥವಾ ಅವನ ಪ್ರಾರಬ್ಧ. ಯಾಕೋ ನಿಮ್ಮ ಹಣೆ ಬರಹ ಇವತ್ತು ಕೆಟ್ಟಿರ್ಬೋದು, ನಿಮ್ಮ ಸಮಯ ಕೆಟ್ಟಿರ್ಬೋದು. ಬೇಜಾರಾಗಬೇಡಿ. ಈ ಹಿಂದೆ ನೀವು ಚೆನ್ನಾಗಿದ್ರಲ್ಲ, ಇವತ್ತು ಯಾಕೋ ಕಾಲ ಕೆಟ್ಟಿದೆ, ಇವತ್ತು ನಿಮ್ಮ ಹಣೆ ಬರಹ ಕೆಟ್ಟಿದೆ, ಇವತ್ತು ನೀವು ಚಿನ್ನಕ್ಕೆ ಕೈ ಹಾಕಿದ್ರೂ ಮಣ್ಣಾಗ್ತಾ ಇದೆ. ಆದರೆ ಹೀಗೆ ಇರುತ್ತಾ? ಇಲ್ಲ, ಮುಂದೊಂದು ಕಾಲ ಬರುತ್ತೆ, ಮಣ್ಣು ಮುಟ್ಟಿದ್ರೂ ಚಿನ್ನ ಆಗುತ್ತೆ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಯಾವುದು ಬರೋದಿಲ್ವೋ ಅದು ಬರಲ್ಲ, ಅಥವಾ ಯಾವುದು ನಮ್ಮ ಹಣೆ ಬರೋದಿಲ್ವೋ ಅದು ಬರಲ್ಲ. ಯಾವುದು ಬರಬೇಕು ಅದು ತಪ್ಪಲ್ಲ. ಬಾರದು ಬಪ್ಪದು, ಯಾವುದು ಆಗಬಾರದು ಅದು ಖಂಡಿತ ಆಗಲ್ಲ ಸ್ವಾಮಿ. ಬಪ್ಪದು ತಪ್ಪದು, ಯಾವುದು ಬರಬೇಕೋ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಹಾಗಾಗಿ ಅಯ್ಯೋ ನನ್ನ ಈ ಸ್ಥಿತಿಗೆ ಅವ್ರ ಕಾರಣ ಇವ್ರ ಕಾರಣ ಅಂತ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿಕೊಳ್ಬೇಡಿ. ಮನಸ್ಸನ್ನು ತಿಳಿ ಮಾಡಿಕೊಳ್ಳಿ. ಸ್ವಲ್ಪ ಬೆಳಗಿನ ಜಾವನೋ ಅಥವಾ ದಿನದಲ್ಲೋ ನಿಮ್ಮೊಂದಿಗೆ ನೀವು ಸಮಯ ಕಳೀರಿ, ಧ್ಯಾನ ಮಾಡಿ, ಕಡಿಮೆ ಮಾತಾಡಿ, ಪುಸ್ತಕಗಳನ್ನು ಓದಿ, ಇಂಥ ಮಹನೀಯರ ಕಥೆಗಳನ್ನು ಕೇಳಿ, ಒಳ್ಳೊಳ್ಳೆ ಪ್ರವಚನಗಳು ಕೇಳಿ, ಎಲ್ಲವನ್ನು ಗಮನಿಸಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮಗೆ ಒದಗಿ ಬಂದಿರುವ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದಕ್ಕಿಂತ ಬೇರೊಂದು ಕೆಲಸ ನಿಮಗಿಲ್ಲ, ಅಥವಾ ನನಗಾದರೂ ಅಷ್ಟೇ. ಈ ಕಾರ್ಯಕ್ರಮವನ್ನು ನಾನು ಅದ್ಭುತವಾಗಿ ಮಾಡೋ ಅವಕಾಶ ನನಗೆ ಕೊಟ್ಟಿದ್ದಾನೆ, ನಾನು ಅದನ್ನು ಮಾಡಬೇಕು. ನಾನು ಇದನ್ನು ಬಿಟ್ಬಿಟ್ಟು ನನಗದಿಲ್ಲ ಇದಿಲ್ಲ, ಅಯ್ಯೋ ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ. ನನಗೆ ಒದಗಿ ಬಂದ ಪುಟ್ಟ ಕೆಲಸವಾಗಲಿ, ನನಗಿಂತ ಇನ್ನೊಬ್ಬರದನ್ನು ಅಷ್ಟು ಚೆನ್ನಾಗಿ ಮಾಡಬಾರ್ದು, ಹಾಗೆ ಅತ್ಯುತ್ತಮವಾಗಿ ಮಾಡುವ
ಅವಕಾಶ ಮಾತ್ರ ನನ್ನ ಕೈಲಿದೆ ಹೊರತು ಅದಿಲ್ಲ ಇದಿಲ್ಲ ಅಂತ ಕೊರ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಆಯಿತಾ? ಹಾಗಾಗಿ ಈ ಕತೆ ನಿಮ್ಮೆಲ್ಲರಿಗೂ ಒಂದು ವಿಚಾರವನ್ನಂತೂ ಅರ್ಥ ಮಾಡಿಸಿದೆ. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ. ಆದರೆ ನಿಧಾನವಾಗಿ ಯೋಚಿಸಿ ನೋಡಿದಾಗ ನಮಗದಕ್ಕೆ ಉತ್ತರ ಸಿಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆಯಿತಾ? ಒಳ್ಳೆಯದಾಗಲಿ.